ದ್ರೌಪದಿ ಮತ್ತು ಅವಳ ಸಂಘರ್ಷ ವಿವರಣಾತ್ಮಕ ಕಥೆ. ಮಹಾಭಾರತದ ಕಥೆ ಮಾತ್ರ ಯುದ್ಧ ಮತ್ತು ರಾಜಕಾರಣದ ಮಟ್ಟದಲ್ಲಿ ಸೀಮಿತವಿಲ್ಲ, ಅದರಲ್ಲಿ ಒಂದು ಮಹಿಳೆಯ ಸಂಘರ್ಷದ ಅತ್ಯಂತ ಪ್ರಭಾವಶಾಲಿ ಮತ್ತು ಪ್ರೇರಣಾದಾಯಕ ಕಥೆಯೂ ಹತ್ತಿರವಿದೆ. ಆ ಮಹಿಳೆ ಯಾರು ಎಂದರೆ ದ್ರೌಪದಿ. ಅವಳ ಜೀವನವು ಅನೇಕ ಕಠಿಣತೆಗಳು ಮತ್ತು ಸವಾಲುಗಳಿಂದ ತುಂಬಿತ್ತು, ಆದರೆ ಅವಳ ನಿಶ್ಚಯ, ಧೈರ್ಯ ಮತ್ತು ಆತ್ಮಮಾನ್ಯ ಭಾವನೆ ಅವಳನ್ನು ಯಾವುದೂ ಸೋಲು ಹೊಂದಲು ಬಿಡಲಿಲ್ಲ. ದ್ರೌಪದಿಯ ಜೀವನವು ಕೇವಲ ಅವಳ ವೈಯಕ್ತಿಕ ಪಥವಲ್ಲ, ಅದು ಸಮಾಜ ಮತ್ತು ಧರ್ಮಕ್ಕಾಗಿ ಒಂದು ಸಂದೇಶವನ್ನು ನೀಡುವ ಮೂಲಕ ಮಹತ್ವ ಪಡೆದುಕೊಂಡಿತು. ಅವಳ ಸಂಘರ್ಷವು ಈ ವಿಷಯವನ್ನು ಪ್ರತಿಬಿಂಬಿಸುತ್ತದೆ: ಯಾವಾಗಲೂ ಆತ್ಮಮಾನ್ಯವನ್ನು ಕಾಪಾಡಿಕೊಂಡು ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯಬೇಕು. ಇದರಲ್ಲೇ ನಾವು ದ್ರೌಪದಿಯ ಜನ್ಮ ಮತ್ತು ಅವಳ ಸಂಘರ್ಷಗಳನ್ನು ಹೇಗೆ ಆರಂಭವಾದವು ಎಂಬುದನ್ನು ಈಗ ವಿವರಿಸೋಣ. ಅವಳ ಸಂಪೂರ್ಣ ಕಥನವನ್ನು ತಿಳಿದುಕೊಳ್ಳೋಣ. ದ್ರೌಪದಿಯ ಜನ್ಮ. ದ್ರೌಪದಿಯ ಜನ್ಮ ಒಂದು ಅದ್ಭುತ ಮತ್ತು ದೈವಿಕ ಘಟನೆಗಳ ಮೂಲಕ ನಡೆಯಿತು. ಅವಳು ಪಾಂಡವರಿಂದ ಪತ್ನಿಯಾಗಿದ್ದ ಹಾಗೂ ಪಾಂಚಾಲದ ರಾಜ ದೃಪದನವರು ಅವಳ ತಂದೆಯಾಗಿದ್ದರು. ದ್ರೌಪದಿಯ ಜನ್ಮದ ಕಥೆ ಬಹಳ ಅತಿವಿವರಿತವಾಗಿದೆ. ದೃಪದನು ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿ, ತನ್ನ ಕೋಪವನ್ನು ನಿವಾರಿಸಲು ತಮ್ಮ ಮಗನ ಅಗತ್ಯವಿತ್ತು, ಆದರೆ ದೇವರು ಅವನಿಗೆ ಒಂದು ಮಗಳು ನೀಡಿದರು. ಆ ಮಗು ಭವಿಷ್ಯದಲ್ಲಿ ತನ್ನ ಶಕ್ತಿಯ ಮತ್ತು ಧೈರ್ಯದಿಗಾಗಿ ಪ್ರಸಿದ್ಧವಾಗುವವಳು. ಇದು ಬಹುಮುಖ್ಯ ಘಟನೆಯಾಗಿದ್ದು, ದ್ರೌಪದಿಯ ಜನ್ಮವು ಯಜ್ಞದ ಫಲವಾಗಿ ಉಂಟಾದದ್ದು, ಅವಳಿಗೆ ದೈವಿಕ ಶಕ್ತಿಗಳು ಪ್ರಾಪ್ತಿಯಾಗಿದ್ದವು. ಅವಳ ರೂಪ ಮತ್ತು ಗುಣಗಳು ಅಮೋಘವಾಗಿದ್ದವು. ಇದರಿಂದ ಅವಳಿಗೆ ಪಾಂಚಾಲಿ ಅಥವಾ ಯಜ್ಞಸೇನಿ ಎಂಬ ಹೆಸರು ಬಂದಿತು. ಆದರೆ ದ್ರೌಪದಿಯ ಜನ್ಮವು ಮಹಾಭಾರತ ಯುದ್ಧದ ಫಲವನ್ನು ಪರಿಣಾಮಗೊಳಿಸಿದ ಪರಿಣಾಮವಾಯಿತು. ಅವಳು ಪಾಂಡವ ಮತ್ತು ಕೌರವ ಅವರೊಂದಿಗೆ ಸಂಬಂಧಿತ ಮತ್ತು ಅವಳ ಕಥನವು ಈ ಮಹಾಯುದ್ಧದಲ್ಲಿ ಮಹತ್ವವನ್ನು ಹೊತ್ತಿತು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ದ್ರೌಪದಿಯ ವಿವಾಹ ಮತ್ತು ಸಂಘರ್ಷದ ಪ್ರಾರಂಭ. ದ್ರೌಪದಿಯ ವಿವಾಹವು ಒಂದು ಅನೋಖ್ಯ ಮತ್ತು ಐತಿಹಾಸಿಕ ಘಟನೆಯಾಗಿತ್ತು. ದೃಪದನು ತನ್ನ ಮಗಳಿಗಾಗಿ ಸ್ವಯಂವರವನ್ನು ಆಯೋಜಿಸಿದನು, ಇದರಲ್ಲಿ ಅನೇಕ ರಾಜಕುಮಾರರಿಗೆ ಭಾಗವಹಿಸಲು ಆಹ್ವಾನವಿತ್ತು. ಈ ಸ್ವಯಂವರದಲ್ಲಿ ಒಂದು ನಿಯಮವಿತ್ತು: ದೇವರಾಜ ಧನುಷ್ಯದಿಂದ ಮಾತ್ರ ಮತ್ಸ್ಯೇಂದ್ರ ಶಿಕಾರವನ್ನು ಹೊತ್ತರೂ ಅವನು ದ್ರೌಪದಿಯ ಪತಿಯಾಗುವನು. ಅನೇಕ ರಾಜಕುಮಾರರು ತಮ್ಮ ಶಕ್ತಿಯ ಪ್ರದರ್ಶನ ಮಾಡಿದರು, ಆದರೆ ಯಾವುದೇ ಒಬ್ಬರೂ ಈ ನಿಯಮವನ್ನು ಪೂರೈಸಲು ಯಶಸ್ವಿಯಾಗಲಿಲ್ಲ. ಕೊನೆಯಲ್ಲಿ ಪಾಂಡವರಲ್ಲಿ ಒಂದಾದ ಅರ್ಜುನನು ಈ ಸವಾಲನ್ನು ಸ್ವೀಕರಿಸಿ, ಧನುಸ್ಸನ್ನು ಆಣೆ ಮಾಡಿ ಮತ್ಸ್ಯೇಂದ್ರ ಶಿಕಾರವನ್ನು ಹೊತ್ತನು. ಹೀಗಾಗಿ ದ್ರೌಪದಿ ಅವನನ್ನು ತನ್ನ ಪತಿ ಎಂಬುದಾಗಿ ಆಯ್ಕೆ ಮಾಡಿದಳು. ಆದರೆ ಈ ವಿವಾಹದ ನಂತರ ದ್ರೌಪದಿಯ ಜೀವನವು ಸದಾ ಕಠಿಣತೆಗಳಿಂದ ತುಂಬಿತ್ತು. ಈ ವಿವಾಹವು ಭಾಗ್ಯದಿಂದ ನಡೆದಿದ್ದರೂ, ನಂತರದ ಘಟನೆಗಳು ದ್ರೌಪದಿಯನ್ನು ಅನೇಕ ಸವಾಲುಗಳಿಗೆ ಸಜ್ಜಾಗಿಸುತ್ತವೆ. ದ್ರೌಪದಿಯ ಅವಮಾನ ಮತ್ತು ಸಂಘರ್ಷ. ದ್ರೌಪದಿಯ ಕಥೆಯ ಅತ್ಯಂತ ನೋವಿನ ಮತ್ತು ಮಹತ್ವಪೂರ್ಣ ಚರಣವೂ ಆಗಿದೆ, ಯಾಗದಲ್ಲಿ ದುರ್ಯೋಧನನು ಅವಳನ್ನು ಅವಮಾನಿಸಿದಾಗ. ಇದು ಮಹಾಭಾರತದ ಅತ್ಯಂತ ಪ್ರಸಿದ್ಧ ಮತ್ತು ಕಠಿಣ ಘಟನೆಯಲ್ಲಿ ಒಂದಾಗಿತ್ತು. ದ್ರೌಪದಿಯನ್ನು ರಾಜಸಭೆಯಲ್ಲಿ ಬರುವಂತೆ ಹೇಳಲಾಗಿದ್ದು, ದುರ್ಯೋಧನನು ಅವಳನ್ನು ಲಜ್ಜಿತಗೊಳಿಸಲು ಪ್ರಯತ್ನಿಸಿದನು. ಈ ಘಟನೆ ಹೌದು, ಅವಳ ವೈಯಕ್ತಿಕ ಅವಮಾನವಷ್ಟೇ ಅಲ್ಲದೆ, ಇದು ಸಮಾಜ ಮತ್ತು ಮಹಿಳೆಯ ಹಕ್ಕುಗಳ ಮೇಲೂ ಪ್ರಹಾರವಾಗಿತ್ತು. ದ್ರೌಪದಿಯು ದುರ್ಯೋಧನನ್ನು ತಪ್ಪಿಸುವುದಕ್ಕೆ ತನ್ನ ಅಳಲನ್ನು ಪ್ರತಿಬಿಂಬಿಸುವಂತಾದ ದೇವತೆ ಶ್ರೀಕೃಷ್ಣನ ಸಹಾಯವನ್ನು ಹಾರೈಸಿದಳು. ಅವರ ಸಹಾಯದಿಂದ ಅವಳ ಬಟ್ಟೆಗಳು ವೃದ್ಧಿಯಾಗುವ ಮೂಲಕ ಅವಳ ಅವಮಾನವು ವಿಫಲವಾಯಿತು. ಈ ಘಟನೆಯು ಆ ದಿನಗಳಲ್ಲಿ ಆತ್ಮಮಾನ್ಯವನ್ನು ಕಳೆದುಕೊಳ್ಳಲು ಯಾರೂ ಅಕ್ಷಮಳಾಗಿರಲು ಸಾಧ್ಯವಿಲ್ಲ ಎಂದು ದ್ರೌಪದಿ ತೋರಿಸಿದಳು. ಈ ಅವಮಾನವು ದ್ರೌಪದಿಗೆ ಒಂದು ತೀವ್ರವಾದ ಕಲಿಕೆಯನ್ನು ಕೊಟ್ಟಿತು: ಅವಳ ಆತ್ಮಮಾನ್ಯಕ್ಕೆ ಯಾವಾಗಲೂ ಗೌರವ ನೀಡಬೇಕು. ಅವಳು ಕೌರವರಿಗೆ ಪ್ರತಿಕ್ರಿಯಿಸಲು ಸನ್ನದ್ಧವಾಯಿತು. ವನವಾಸ ಮತ್ತು ದ್ರೌಪದಿಯ ಸಂಘರ್ಷ. ಪಾಂಡವರು ದುರ್ಯೋಧನನಿಂದ ಸೋತು ಹೋಗಿ ವನವಾಸಕ್ಕೆ ಹೋದಾಗ, ದ್ರೌಪದಿಯು ಅವರೊಂದಿಗೆ ವನವಾಸಕ್ಕೆ ಹೋದಳು. ಈ ಸಮಯದಲ್ಲಿ ಅವಳು ಪಾಂಡವರಿಗೆ ಮನೋವೈಜ್ಞಾನಿಕ ಸಹಾರವನ್ನು ನೀಡಿದಳು. ಅವಳಲ್ಲಿ ಅನಂತ ಶಕ್ತಿಯು ಕೂಡಿದ್ದರಿಂದ ಅವಳು ಪ್ರತಿಯೊಂದು ಕಷ್ಟವನ್ನು ಧೈರ್ಯದಿಂದ ಎದುರಿಸುತ್ತಿದ್ದಳು. ಮಹಾಭಾರತ ಯುದ್ಧ ಮತ್ತು ದ್ರೌಪದಿಯ ವಿಜಯ. ಮಹಾಭಾರತ ಯುದ್ಧದಲ್ಲಿ ದ್ರೌಪದಿಯ ಪ್ರತಿಶೋಧವು ಕೇವಲ ಅವಳ ವೈಯಕ್ತಿಕ ಕಷ್ಟವಷ್ಟೇ ಅಲ್ಲದೆ, ಇದು ಸಮಾಜ ಮತ್ತು ಧರ್ಮಕ್ಕಾಗಿ ಕೂಡ ಹೋರಾಟವಾಯಿತು. ಯುದ್ಧದಲ್ಲಿ ಅವಳು ಪಾಂಡವರನ್ನು ಧರ್ಮದ ಮಾರ್ಗದತ್ತ ನೆನೆಸಿದಳು ಮತ್ತು ಅವರ ಮನೋಬಲವನ್ನು ಹೆಚ್ಚಿಸಿದಳು. ಯುದ್ಧದ ನಂತರ, ಕೌರವರ ಸೋಲಿಗೆ ನಂತರ, ದ್ರೌಪದಿಯು ತನ್ನ ಗೌರವವನ್ನು ಮರುಹಿಡಿದಳು. ಅವಳಲ್ಲಿ ಈ ಸಂಘರ್ಷವು ಕೇವಲ ಸ್ವಂತ ಆತ್ಮಮಾನ್ಯದ ಹೋರಾಟವಲ್ಲ, ಅದು ಧರ್ಮ ಮತ್ತು ಸತ್ಯದ ಹೋರಾಟವಾಯಿತು. ನಿಷ್ಕರ್ಷ. ದ್ರೌಪದಿಯ ಕಥೆ ನಮಗೆ ಕಲಿಸುತ್ತದೆ: ಜೀವನದಲ್ಲಿ ಯಾವಾಗಲೂ ಆತ್ಮಮಾನ್ಯವನ್ನು ಕಾಪಾಡಿಕೊಳ್ಳಬೇಕು ಮತ್ತು ಸತ್ಯದ ಮಾರ್ಗದಲ್ಲಿ ನಡೆದರೆ ಯಾವ ಸಹನೀಯತೆ ಬರುವುದಿಲ್ಲ. ಅವರ ಧೈರ್ಯ ಮತ್ತು ಧರ್ಮದ ಹೋರಾಟವು ಮಹಾಭಾರತದ ಯುದ್ಧವನ್ನು ಹೆಚ್ಚಿನ ಅರ್ಥವಿಲ್ಲದೆ ಸಾಂಪ್ರದಾಯಿಕ ಯುದ್ಧವಾಗುವುದನ್ನು ನಿರ್ವಹಿಸಿತು. ಅವರ ಕಥೆ ನಮಗೆ ಪ್ರೇರಣೆಯಾದಂತೆ, ನಾವು ಯಾವಾಗಲೂ ಆಳವಾದ ಹಕ್ಕುಗಳನ್ನು ಹೊಂದಿದ ಮೇಲೆ ನಮ್ಮ ಹಕ್ಕುಗಳಿಗಾಗಿ ಹೋರಾಡಬೇಕು.